ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ಮೋಮೋಸ್ ಮಾಡೋದು ತುಂಬ ಈಸಿ. ಇದಕ್ಕೆ ಅಂತ ಹೋಟೆಲ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ರೆಸ್ಟೋರೆಂಟಲ್ಲಿ ಸಿಗುವಂತಹ ಅದೇ ಥರನಾದಂತಹ ಮೋಮೋಸನ್ನು ನಾವು ಕೂಡ ಮನೆಯಲ್ಲಿ ಮಾಡ್ಬೋದು. ಇದಕ್ಕೆ ನಾನೀಗ ಮೈದಾವನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವುದೂ ಅಳತೆಯನ್ನು ಹೇಳ್ತಾ ಇಲ್ಲ, ಯಾಕೆಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದು. ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀನಿ ಮತ್ತು ನೀರು ಹಾಕಿ ಇದನ್ನು ಚೆನ್ನಾಗಿ ಚಪಾತಿ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಟೈಟಾಗಿ ಇರಬೇಕು ಚಪಾತಿ ಹದಕ್ಕೆ, ಏಕೆಂದರೆ ಇದು ಆವಿಯಲ್ಲಿ ಬೇಯೋದ್ರಿಂದ ಆದಷ್ಟು ಟೈಟಾಗಿ ಚಪಾತಿ ಹಿಟ್ಟಿನ ಥರ ಇದ್ದರೆ ಮೋಮೋಸು ನಮಗೆ ಆರಾಮಾಗಿ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಚಪಾತಿ ಹಿಟ್ಟಿನ ಹದದಲ್ಲಿ ಇರಲಿ. ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಈಗ ಬಂದಿದೆ. ಇದು ಒಂದು ಸೈಡಲ್ಲಿ ಇರಲಿ. ಇದಕ್ಕೆ ಒಳಗಡೆ ಫಿಲ್ಲಿಂಗ್ ಮಾಡೋದಕ್ಕೆ ಮೊದಲು ತಯಾರು ಮಾಡ್ಕೋಬೇಕು. ಈಗ ಇಲ್ಲಿ ನಾನು ತೊಳೆದಿಟ್ಟಿರುವಂತಹ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ. ಕ್ಯಾಬೇಜು ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿರಬೇಕು. ಅದೇ ರೀತಿ ಈರುಳ್ಳಿಯನ್ನು ಸಹ ಹಾಕ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂಥ ಮೆಷರ್ಮೆಂಟ್ ಇಲ್ಲ, ಎಲ್ಲವನ್ನು ಕೂಡ ಹಾಗೆ ಎಷ್ಟು ನನ್ನ ಕಣ್ಣು ಅಳತೆ ಬಂದಿತ್ತು ಹಾಗೆ ಹಾಕಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ, ಹಸಿಮೆಣಸಿನಕಾಯಿ ಖಾರಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ತುರಿದಿರುವಂತಹ ಶುಂಠಿ. ಇದನ್ನು ಸ್ಕಿಪ್ ಮಾಡಬಾರ್ದು. ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀನಿ ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ. ಇದೊಂದೊಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಸಿಮೆಣಸಿನಕಾಯಿನ ಬದಲಾಗಿ ಕಾಳು ಮೆಣಸಿನ ಪೌಡ್ರನ್ನು ಸಹ ಇಲ್ಲಿ ಯೂಸ್ ಮಾಡ್ಬೋದು. ನಿಮ್ಮ ರುಚಿಗೆ ಅನುಗುಣವಾಗಿ ಯಾವುದನ್ನು ಬೇಕಾದರೂ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೊಳ್ಳೆ ಫಿಲ್ಲಿಂಗ್ ಆಗಿರುತ್ತೆ. ನಾವು ಮೋಮೋಸ್ ತಯಾರು ಮಾಡಬೇಕಾದ್ರೆ ಈ ತರಕಾರಿಯಲ್ಲಿರುವಂತಹ ನೀರಿನ ಅಂಶ ಇದು ಸಪ್ರೇಟ್ ಆಗುತ್ತೆ. ಈ ನೀರಿನ ಅಂಶನೆಲ್ಲ ತೆಗೆದುಬಿಟ್ಟು ಆನಂತರ ಈ ಒಂದು ಫಿಲ್ಲಿಂಗಲ್ಲಿ ಹಾಕಬೇಕು. ಈಗ ಇದನ್ನು ನಾನು ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಟೈಟಾಗಿದೆ. ಈ ರೀತಿ ಟೈಟಾಗಿದ್ದರೆ ಒಳ್ಳೆಯದೇ. ಚಿಕ್ಕ ಚಿಕ್ಕ ಉಂಡೆಗಳಾಗಿ ಫಸ್ಟ್ ಎಲ್ಲವನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಮೈದಾ ಪೌಡರ್ನ ಡಸ್ಟ್ ಮಾಡಿ ಚಿಕ್ಕ ಚಿಕ್ಕ ಪೂರಿಗಳು ಮಾಡೋದಕ್ಕೆ ನಾವು ಮಾಡ್ತೀವಲ್ಲ ಆ ರೀತಿ ಆ ಅಳತೆಯಲ್ಲಿ ನಾವು ಇದನ್ನು ರೌಂಡ್ ಮಾಡ್ಕೋಬೇಕು. ಈಗ ಇದಕ್ಕೆ ಡಸ್ಟ್ ಮಾಡಿ ಮೈದಾನ ಡಸ್ಟ್ ಮಾಡಿ ಈಗ ಅದನ್ನು ನಾವು ಪೂರಿ ಆಕಾರಕ್ಕೆ ತರೋಣ. ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು, ಮೀಡಿಯಮ್ ಗಾತ್ರದಲ್ಲಿ ಇರಬೇಕು. ಈಗ ಎಲ್ಲ ಪೂರಿ ಆಕಾರದಲ್ಲಿ ನಾನು ಇದನ್ನು ಹೊತ್ತಿಟ್ಟಿದ್ದೀನಿ. ಈಗ ಇದಕ್ಕೆ ನಾನು 1.5 ಸ್ಪೂನ್ ಈ ಒಂದು ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ಇದನ್ನು ಈಸಿಯಾಗಿ ನಾವು ಮಾಡ್ಬೋದು. ಈ ರೀತಿ ನಾವು ಕರ್ಜಿಕಾಯಿ ಮಾಡಬೇಕಾದ್ರೆ ಮಡಿಸ್ತೀವಲ್ಲ ಅದೇ ರೀತಿ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಎಲ್ಲ ಎಡ್ಜನ್ನು ನಾವು ಒತ್ತಿ ಅಂಟಿಸ್ಬೇಕು. ಅದಾದ ನಂತರ ಈ ಒಂದು ಸೈಡ್ಸಲ್ಲಿರುವಂತಹ ಎಡ್ಜ್ಗಳನ್ನ ಕ್ಲೋಸ್ ಮಾಡಬೇಕು. ಹೀಗೆ ಕ್ಲೋಸ್ ಮಾಡಿದರೆ ಮೋಮೋಸ್ದು ಒಂದು ಆಕಾರ ಬರುತ್ತೆ.
ಇದು ಈಸಿಯೆಸ್ಟ್ ಮೋಮೋ ಶೇಪ್ ಆಗಿತ್ತು, ಅದರಿಂದ ಎಲ್ಲವನ್ನ ಇದೇ ರೀತಿ ಮಾಡಿಕೊಂಡೆ. ಆ್ಯಕ್ಚುಲಿ ಆ ರೀತಿನೂ ಮಾಡಿದ್ದೆ, ಫಸ್ಟ್ ಒನ್ ಮಾಡಿದ್ದೀನಲ್ಲ ಆ ರೀತಿನೂ ಮಾಡಿದ್ದೆ, ಬಟ್ ಇದು ತುಂಬ ಈಸಿಯಾಗಿತ್ತು. ಆದ್ದರಿಂದ ಎಲ್ಲವನ್ನ ಈ ರೀತಿ ಮಡ್ಚ್ಕೊಂಡು ನಮಗೆ ಯಾವುದು ಸುಲಭ ಅನಿಸುತ್ತೋ ಅದೇ ತಾನೇ ಮಾಡಬೇಕು. ಆದ್ದರಿಂದ ಇದನ್ನೆಲ್ಲ ಈ ರೀತಿ ಮಡಚಿ ಕೊನೆ ಭಾಗಗಳನ್ನ ಈ ರೀತಿ ನಾನು ಎಡ್ಜ್ಗಳನ್ನ ನಾನು ಈ ರೀತಿ ಮಾಡಿ ಇಟ್ಟೆ. ಸೊ ಇದು ಒಂದೊಳ್ಳೆ ಆಕಾರ ಆಗಿತ್ತು ಮತ್ತು ಟೇಸ್ಟು ಕೂಡ ಚೆನ್ನಾಗಿತ್ತು. ಈಗ ಎಲ್ಲ ಮೋಮೋಸ್ ಶೇಪ್ಸ್ಗಳು ರೆಡಿಯಾಗಿದೆ. ಈಗ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೋಮೋಸ್ಗಳನ್ನ ನಾವು ಈ ರೀತಿಯಾದಂತಹ ತೂತಿರುವಂತಹ ಈ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇದರಿಂದ ಮಧ್ಯದಲ್ಲಿ ಆವಿಯಲ್ಲಿ ಬೇಯೋದ್ರಿಂದ ಎಲ್ಲವನ್ನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದು ನಾನು ಮೊದಲೇ ನೀರನ್ನು ಕಾಯಿಸಿ ಇಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ. ಆ ಒಂದು ಇಡ್ಲಿ ಪಾತ್ರೆಯ ಮೇಲೆ ಇಟ್ಟು 15ರಿಂದ 20 ನಿಮಿಷಗಳ ಕಾಲ ನಾನು ಬೇಯಿಸ್ಕೊಂಡಿದ್ದೀನಿ ಮೀಡಿಯಮ್ ಉರಿಯಲ್ಲಿ. ಸೊ ಈಗ ಕವರ್ ಮಾಡಿ ಇದನ್ನು 20 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. 20 ನಿಮಿಷ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಈಸಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ, ಬಿಸಿ ಬಿಸಿಯಲ್ಲಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮಯೋನೀಸನ್ನು ಯೂಸ್ ಮಾಡಿದ್ದೀನಿ. ಇದರದ್ದೇ ಆದಂತಹ ಚಟ್ನಿ ಸಹ ಇದೆ, ಬಟ್ ನಾನಿಲ್ಲಿ ಮಯೋನೀಸ್ ಜೊತೆ ತಿಂದೆ. ಇಷ್ಟಂತೂ ತುಂಬ ಚೆನ್ನಾಗಿತ್ತು. ಮನೇಲಿ ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಆರಾಮಾಗಿ ಆರೋಗ್ಯಯುತವಾಗಿ ಮಾಡ್ಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ಯೋರ್ ಸಪೋರ್ಟ್. ಥ್ಯಾಂಕ್ ಯು.